ಆ 1 ತಿಂಗಳು ತುಂಬಿದಂಥ ಮರಿಗಳು ಹೇಗಿರ್ತವೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡೋಣ. ನೋಡಿ, ನಾಟಿ ಮರಿಗಳನ್ನ ಹಿಡಿದ್ವಿ. ಅವು ತುಂಬ ಆ್ಯಕ್ಟಿವ್ ಆಗಿರ್ತವೆ ಮತ್ತು ಕೈಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಮತ್ತು ಸೈಜ್ ನೋಡಿ ತುಂಬ ಸಣ್ಣ ಬರ್ತವೆ. ಇದು ನನ್ನ ಹತ್ರ ಇರೋದು ಇವಾಗ ಅಸೀಲು. ಈಗ ಇದೇ ವೆರೈಟಿಲಿ ನಾನು ಸೇಮ್ ನಾಟಿನ ಹಿಡಿದ್ಬಿಟ್ಟು ತೋರಿಸ್ತೀನಿ. ಇದು ಗಿರಿರಾಜ ಮರಿ. ಸೈಜ್ ನೋಡಿ, ಇಲ್ಲಿ ನಾಟಿ ಏನೇ ಇಲ್ಲ ಅಂದರೂ ಇದು 3 ಸರಿ ಹಾಕಿದ್ರೆ ನಾನು ರೋಡ್ ರೆಡ್ನ ಒಂದು ಗಿರಿರಾಜ ಬರ್ಬೋದು, ಅಷ್ಟಿದೆ ಸೈಜಲ್ಲಿ. ಕಾಲಂತೂ ಬ್ರೈಲರ್ ಕೋಳಿ ಆಗಿದೆ ಇದ್ರದ್ದು, ಗಿರಿರಾಜದು. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಪ್ರಜ್ವಲ್ ಬಿ ಕೆ. ಇವತ್ತು ನಾವು ಬ್ರೀಡ್ ಕಂಪ್ಯಾರಿಸನ್ ವಿಡಿಯೋ. ಈಗ ಹಿಂದಿನ ವೀಡಿಯೋದಲ್ಲೆಲ್ಲ ನೀವು ನೋಡಿದ್ವಿ, ಒಂದಿನದ ಮರಿ ತಂದಿದ್ವಿ ನಾವು, 7 ಟೈಪ್ ಆಫ್ ಬ್ರೀಡ್ ತಂದಿದ್ವಿ. ಅವು ಇವಾಗ ನಮಗೆ 1 ತಿಂಗಳು ತುಂಬಿದ್ದಾವೆ. ಆ 1 ತಿಂಗಳು ತುಂಬಿದಂಥ ಮರಿಗಳು ಹೇಗಿರ್ತವೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡೋಣ. ಈಗ ಸದ್ಯಕ್ಕೆ ಈ ಜಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾವು ನಾಟಿ ಇಟ್ಟಿರೋದು. ನೀವು ಫಸ್ಟ್ ವೀಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ. ಈಗ ಅದನ್ನು ಹಿಡಿದು ತೋರಿಸ್ತೀನಿ ಹೇಗಿದ್ದಾವೆ ಅಂತ. ನಾಟಿ ಮರಿಗಳು ನೋಡಿ, ನಾಟಿ ಮರಿಗಳನ್ನ ಹಿಡಿದ್ವಿ. ಅವು ತುಂಬ ಆ್ಯಕ್ಟಿವ್ ಆಗಿರ್ತವೆ ಮತ್ತು ಕೈಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಮತ್ತು ಸೈಜ್ ನೋಡಿ ತುಂಬ ಸಣ್ಣ ಬರ್ತವೆ, ಅಷ್ಟು ದೊಡ್ಡ ಬರಲ್ಲ ಇವು. ಇಲ್ಲಿ ನೋಡಿ, ಇದೆಷ್ಟು ಸಣ್ಣ ಇದೆ ಕಾಲು ನೋಡ್ತಾ ಇರ್ಬೋದು ನೀವು. ಮೇಯ್ನ್ಲಿ ಕಾಲು ಸಣ್ಣ ಬರುತ್ತೆ ಮತ್ತು ವೆಯ್ಟ್ ಅಷ್ಟೇ ಜಾಸ್ತಿ ಬರೋದ್ರಿಲ್ಲ. ನಿಮ್ಗೆ ಏನೇ ಇಲ್ಲ, ಇದು ಕರೆಕ್ಟಾಗಿ 1 ತಿಂಗಳು ತುಂಬಿದೆ ಅಂದ್ರೂ ನಿಮಗೆ 150 ಗ್ರಾಮ್ ಮೇಲಂತೂ ಬರೋದೇ ಇಲ್ಲ. ಆಲ್ಮೋಸ್ಟ್ ಅದಕ್ಕಿಂತ ಕಮ್ಮಿನೇ ಇರುತ್ತೆ. ಇಲ್ಲಿ ನೋಡಿ, ಕಾಲೆಲ್ಲ ಎಷ್ಟು ಸಣ್ಣ ಇದೆ ಮತ್ತು ಕಲರ್ಫುಲ್ ಆಗಿರುತ್ತೆ, ಕಲರ್ಫುಲ್ ಪ್ಯಾಟ್ರನ್ ಇರುತ್ತೆ. ಮತ್ತು ಏನು ನೀವು ಒಂದಿನದ ಮರಿಲಿ ನೋಡಿದ್ರಲ್ಲ, ಆ ಕಲರ್ ಪ್ಯಾಟ್ರನ್ ಇರೋಲ್ಲ, ಬಣ್ಣ ಬದಲಾಗ್ತಾ ಬರುತ್ತೆ ಅದರದ್ದು ನೀಟಾಗಿ ನಿಧಾನಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಈ ಥರ ಇರುತ್ತೆ. ಇದನ್ನು ನಾವೇನು ಮಾಡ್ತೀವಿ ನೋಡಿ, ಕಾಲೆಲ್ಲ ಎಷ್ಟು ಸಣ್ಣ ಇದೆ ಈ ಥರ. ನೆಕ್ಸ್ಟ್ ನಾವು ನಿಮಗೆ ಗಿರಿರಾಜ ಕಾವೇರಿ ತೋರಿಸ್ತೀವಿ. ಅದರಲ್ಲಿ ನೋಡಿ ಎಷ್ಟು ದೊಡ್ಡ ಇರುತ್ತೆ ಕಾಲು. ಮತ್ತು ವೆಯ್ಟ್ ನೋಡಿ, ಇದು ವೆಯ್ಟ್ ತುಂಬ ಸಣ್ಣ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪೂರ್ತಿ ಸಣ್ಣ ಬರುತ್ತೆ ಇದು. ನೋಡಿದ್ರಲ್ಲ, ಇದು ನಮ್ಮ ನಾಟಿ ಮರಿಗಳು. ನೋಡಿ, ಈ ಥರ ಕಲರ್ ಪ್ಯಾಟ್ರನ್ ಬರುತ್ತೆ, ಅದರಲ್ಲಿ ಫುಲ್ ಕಲರ್ಫುಲ್ ಆಗಿರುತ್ತೆ. ನೋಡ್ಬೋದು ನೀವು ಇಲ್ಲಿ ನೋಡಿ, ಈ ಥರ ಬರುತ್ತೆ ಒಂದು ಕಲರು. ನೆಕ್ಸ್ಟ್ ಇನ್ನೊಂದು ಟೈಪ್ ಅಂದರೆ ಈ ಥರ ಕಲರಲ್ಲೂ ಒಂದು ಬರುತ್ತೆ, ವೈಟ್ ಕಲರಲ್ಲಿ. ಇದು ನೆಕ್ಸ್ಟ್ ಹೋಗ್ತಾ ನೆಕ್ಸ್ಟ್ ಬಣ್ಣ ಚೇಂಜ್ ಆಗ್ತಾ ಬರುತ್ತೆ, ನಿಮಗೆ ಸೇಮ್ ಇರೋದಿಲ್ಲ. ಈ ಕಲರಲ್ಲಿ ಒಂದು ಬರುತ್ತೆ, ಮತ್ತು ಈ ಥರ ಗೋಲ್ಡನ್ ಮತ್ತು ಗ್ರೀನ್ ಕಲರಲ್ಲಿ, ಯೆಲ್ಲೋ ಕಲರಲ್ಲಿ ಬರುತ್ತೆ ಒಂದು. ನೋಡಿ, ಇದು ನಾಟಿ. ಇವೆಲ್ಲ ಏನಾಗ್ತಿದೆ ಅಂದರೆ, 4 ವಾರ ತುಂಬ್ತಿದ್ದಂಗೆ ನಾವು ಮೇಯ್ನ್ಲಿ ಏನಾಗುತ್ತೆ ಅಂದರೆ, ಒಂದೊಂದು ವಾರದಲ್ಲಿ, ಒಂದು ದಿನದಲ್ಲಿ ನಾವು ಯಾವಾಗಲೂ ಅದನ್ನು ಹೊರಗೆ ಬಿಡ್ತೀವಿ. 1 ರಿಂದ 2 ಗಂಟೆ ಹೊರಗೆ ಬಿಟ್ಟು ಮೇಯಿಸೋಕ್ಕೆ ಅಭ್ಯಾಸ ಮಾಡ್ತೀವಿ. 4 ವಾರ ತುಂಬ್ತಾ ಇದೇ ಮೇಯ್ನು ನೀವು ಮಾಡಬೇಕಾಗಿರೋದು. ಅವು ಹೊರಗೆ ಬಿಡಲಿಲ್ಲ, ಒಳಗೆ ಬಿಟ್ಟು ಒಳಗೆ ಸಾಕ್ತೀವಿ ಅಂದಾಗ ಕಾಲೆಲ್ಲ ದಪ್ಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಅವು ಪ್ಯೂರ್ ನಾಟಿ ಆಗೋದಿಲ್ಲ ಆವಾಗ. ಸೊ ನಾಟಿ ಅಂದರೆ ಹೊರಗೆ ಸಾಕಬೇಕು. ಅದು ಹೊರಗೆ ಮಾಡಿ ಫ್ರೀ ಲೋ ಮೇಂಟೆನೆನ್ಸಿಂದ ಬಂದಾಗ ಮಾತ್ರ ಅದು ನಾಟಿ. ನೋಡ್ತಿದ್ದೀರಲ್ಲ, ಕಾಲೆಲ್ಲ ನೋಡಿ ಎಷ್ಟು ಸಣ್ಣ ಇದೆ, ಈ ಥರ ಬರುತ್ತೆ. ನೆಕ್ಸ್ಟ್ ನಾವು ನಿಮಗೆ ಅಸೀಲ್ ತೋರಿಸ್ತೀವಿ. ಇಲ್ಲಿ ಅಸೀಲ್ ಇಟ್ಟಿದ್ವಲ್ಲ, ಅಸೀಲ್ ಕಾಲ ಮತ್ತು ಅಸೀಲ್ ಪೀಲ. ಇಲ್ಲಿ ಬನ್ನಿ, ಇದನ್ನು ಸಪ್ರೇಟ್ ಮಾಡಿದ್ದೀವಿ. ಆಲ್ರೆಡಿ ಹಾರಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವು, ಅದಕ್ಕೆ ಸಪ್ರೇಟ್ ಮಾಡಿದ್ದೀವಿ ಇದನ್ನು. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅಸೀಲ್ ಕಾಲ, ಅಸೀಲ್ ಪೀಲ. ಒಂದೊಂದು ತಂದು ಹೊರಗೆ ನಾನು ತೋರಿಸ್ತೀನಿ ನೋಡಿ. ಈಗ ಇದು ನಮ್ಮ ಹತ್ರ ಇರೋದು ಅಸೀಲ್ ಬ್ರೀಡು. ಅಸೀಲ್ ಬ್ರೀಡಲ್ಲಿ ನಿಮಗೆ ಯೂಶ್ವಲಿ ಗೊತ್ತಾಗಲ್ಲ, 1 ತಿಂಗಳು ಮರಿ ಸೇಮ್ ನಾಟಿ ಥರನೇ ಬರುತ್ತೆ. ನೋಡಿ, ಈ ಪ್ಯಾಟ್ರನಲ್ಲಿ ನಮ್ಮಲ್ಲಿ ನಾಟಿನೂ ಇದೆ ಇದೇ ಪ್ಯಾಟ್ರನ್ ಬರುತ್ತೆ. ಮೇಯ್ನ್ ಡಿಫ್ರೆನ್ಸ್ ಏನಂದರೆ, ಇವು ವೆಯ್ಟ್ ಜಾಸ್ತಿ ಬರುತ್ತೆ, ತೂಕ ಜಾಸ್ತಿ ಬರುತ್ತೆ, ಮತ್ತು ಕಾಲು ದಪ್ಪ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮತ್ತು ಕತ್ತು ಉದ್ದ ಬರುತ್ತೆ, ಆದರೆ ಕತ್ತು ಉದ್ದ ಇರೋದು ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ ಸಣ್ಣದರಲ್ಲಿ. ದೊಡ್ಡದು ಆಗ್ತಾ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇದು ಅಸೀಲ್ ಕಾಲ, ಸೇಮ್ ನಮ್ಮ ನಾಟಿ ಥರ ಇದೆ. ಆದರೆ ಇವು 5 ತಿಂಗಳು ತುಂಬಾದ್ಮೇಲೆ ನಿಮಗೆ ಗೊತ್ತಾಗೋದು. ಸೊ ನಿಮಗದು ಪ್ಯೂರ್ ನಾಟಿನೋ ಅಲ್ವ ಅಂತ. ನಮ್ಮ ನಾಟಿಲಿ ನೋಡ್ಬೋದಿತ್ತು, ಕಾಲು ಯಾವಾಗಲೂ ನಾಟಿ ಕೋಳಿ ಮರಿಗಳಲ್ಲಿ ಪ್ಯೂರಾಗಿ ಎಲ್ಲೋನೇ ಇರುತ್ತೆ. ಯಾವಾಗ ಅದು ಕ್ರಾಸಿಂಗ್ ಆಗಿರುತ್ತೆ ಆವಾಗ ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ. ಇಲ್ಲ ಅಂದರೆ ಪ್ಯೂರ್ ನಾಟಿಲಿ ಯಾವತ್ತೂ ಕಾಲೆಲ್ಲ ಇರುತ್ತೆ. ನೋಡಿ, ಅಸೀಲ್ ಕಾಲ ಇದು. ಲೆಗ್ಗಲ್ಲೂ ಸ್ವಲ್ಪ ಬ್ಲ್ಯಾಕ್ ಸ್ಟ್ರೈಪ್ಸ್ ಇದೆ. ಅದು ಬಿಟ್ಟರೆ ಇದು ಸೇಮ್ ನಾಟಿ ಥರನೇ ಕಾಣುತ್ತೆ ನಿಮಗೆ. ಹಿಂಗೆ ಹಿಡಿದಿದ ತಕ್ಷಣ ಅದು ನಾಟಿ ಫುಲ್ ಹಾರಾಡುತ್ತೆ ಅಂತ ಅಂತಾರೆ. ಆದರೆ ನೋಡಿ, ಹಸೀಲ್ ಕೂಡ ಹಾರಾಡುತ್ತೆ. ಆದರೆ ಹಿಂಗೆ ಹಿಡಿದಿದ ತಕ್ಷಣ ಫುಲ್ ಹಾರಾಡಿದ ತಕ್ಷಣ ಅದು ನಾಟಿ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾಟಿ ಯೂಶ್ವಲಿ ಚುರುಕಾಗಿರ್ತವೆ. ಈ ಹಸೀಲ್ ಬಂದು ತಮಿಳ್ನಾಡಿನ ನಾಟಿ, ಅಲ್ಲಿನ ನಾಟಿನೂ ಅಷ್ಟೇ ಫುಲ್ಲು ಫೈಟರ್ ಕೋಳಿಗಳಿವು. ಇವು ಯಾವಾಗಲೂ ಶಾರ್ಪಾಗೇ ಇರ್ತವೆ. ಇಲ್ಲಿ ನೋಡ್ಬೋದು ನೋಡಿ, ಈ ಥರ ಮಾಡಿದಾಗ ಯಾವುದೇ ಕೋಳಿ ಆಗಲಿ ಹಿಂಗೆ ಅಲ್ಲಾಡುತ್ತೆ. ಸೊ ಈ ಥರ ಹಿಂಗೆ ಹಿಡ್ದು ಹಿಂಗೆ ರೆಕ್ಕೆ ಹೊಡೆದಿದ ತಕ್ಷಣ ಅದು ಯಾವತ್ತೂ ಸೀದಾ ಡೈರೆಕ್ಟಾಗೆ ಫುಲ್ಲು ಪ್ಯೂರ್ ನಾಟಿ ಅಂತ ಹೇಳೋಕ್ಕಾಗಲ್ಲ. ಸೊ ನಿಮ್ಗೆ ಗೊತ್ತಾಗಬೇಕು ಅಂದರೆ ಅಕ್ಕಪಕ್ಕ ಇದ್ದಾಗಷ್ಟೇ ಗೊತ್ತಾಗೋದು. ಇಲ್ಲಿ ನೋಡಿ, ಕಾಲು ಸೈಜ್ ಎಷ್ಟು ದಪ್ಪ ಬರುತ್ತೆ. ನಿಮಗೆ ನಮ್ಮದು ನಾಟಿನ ಹಿಡಿದ್ಬಿಟ್ಟು ತೋರಿಸ್ತೀನಿ ಹೇಗೆ ಡಿಫ್ರೆನ್ಸ್ ಇದೆ ಅನ್ನೋದನ್ನ.
ಇದು ನನ್ನ ಹತ್ರ ಇರೋದು ಇವಾಗ ಅಸೀಲು. ಈಗ ಇದೇ ವೆರೈಟಿಲಿ ನಾನು ಸೇಮ್ ನಾಟಿನ ಹಿಡಿದ್ಬಿಟ್ಟು ತೋರಿಸ್ತೀನಿ ನೋಡಿ. ಈಗ ಇದು ಅಸೀಲು ಹೇಳಿದ್ನಲ್ಲ, ಇದ್ರ ನೋಡಿ ಇಲ್ಲಿ ಪಕ್ಕದಲ್ಲಿರೋದು ನಾಟಿ. ಇವಾಗ ಇದೆರಡರು ಗೊತ್ತಾಗಬೇಕಂದ್ರೆ ನಿಮಗೆ ಮೇಯ್ನ್ ಕಾಲು ತೋರಿಸ್ತೀನಿ. ಅವೆರಡು ಅಕ್ಕಪಕ್ಕ ಇದ್ದಾಗ ಅಷ್ಟೇ ನಿಮಗೆ ಗೊತ್ತಾಗೋದು. ಸಪ್ರೇಟಾಗೆ ಮಿಕ್ಸ್ ಮಾಡಿ ಯಾರು ಕೊಡ್ತವ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ. ಇಲ್ಲಿ ನೋಡಿ ಕಾಲು ಗೊತ್ತಾಗ್ತಿದೆಯಾ? ಇದು ನಮ್ಮ ನಾಟಿ, ಇದು ನಾಟಿ ಮತ್ತು ಇದು ಅಸೀಲು ಕಾಣಿಸ್ತಿದೆಯಾ? ಇದು ನೋಡಿ, ಇದು ಅಸೀಲು ಕಾಲು ಎಷ್ಟು ದೊಡ್ಡ ಇದೆ, ಇದ್ರದ್ದು ಸಣ್ಣ ಇದೆ, ಲೆಂತ್ ಮತ್ತು ಜಾಸ್ತಿ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಯಾವುದು ಅಸೀಲ್ ಇದೆಯಲ್ಲ ಅದ್ರ ಉದ್ದ ತುಂಬ ಇರುತ್ತೆ ಕಾಲು. ಮತ್ತು ಆದರೆ ಅಕ್ಕಪಕ್ಕ ಇದ್ದಾಗ ಅಷ್ಟೇ ಕಂಡುಹಿಡಿಯೋಕ್ಕಾಗೋದು ನೀವು, ಇಲ್ಲ ಅಂದರೆ ಕಂಡುಹಿಡಿಯೋಕ್ಕೆ ಭಾಳ ಕಷ್ಟ. ನಾಟಿಗಳಲ್ಲಿ ನೋಡಿ ಫೆದರ್ ಪ್ಯಾಟ್ರನ್ನು ಇದು ಸ್ವಲ್ಪ ಡಾರ್ಕ್ ಇದೆ, ಬಟ್ ನಾವು ಈ ಥರ ಡಾರ್ಕ್ ಪ್ಯಾಟ್ರನಲ್ಲಿ ನಾಟಿಲೂ ನೋಡಿದ್ದೀವಿ. ಆದರೆ ನನ್ನ ಪಕ್ಕದಲ್ಲಿರೋದು ಇವಾಗ ಸದ್ಯಕ್ಕೆ ಲೈಟ್ ಇರೋದು. ಈ ಥರ ಡಾರ್ಕಾಗೆ ಕಲರ್ ಪ್ಯಾಟ್ರನ್ ಇರೋದು ಸೇಮ್ ನೋಡಿದ್ವಿ ನೋಡಿ. ಹೆಡ್ ಅಷ್ಟೇ ವೈಟ್ ಇದೆ, ನೆಕ್ಸ್ಟ್ ಬಂದು ಇಲ್ಲಿಂದ ಡಾರ್ಕಾಗೆ ಗೋಲ್ಡನ್ ಕಲರ್ ಇದೆ. ಈ ಕಲರಲ್ಲಿ ನಾಟಿಲೂ ಬರುತ್ತೆ. ಸೊ ನೀವೇನಾದರೂ ಎರಡರಲ್ಲೂ ಡಿಫ್ರೆನ್ಸ್ ಕಂಡುಹಿಡಿತೀವಿ ನಾವು ಸಣ್ಣದರಲ್ಲೇ ಮರಿಗಳಲ್ಲೇ ಗೊತ್ತಾಗುತ್ತೆ ಅಂದರೆ ಅದು ಸುಳ್ಳು. ಯೂಶಲಿ ಹಸಿ ಸ್ವಲ್ಪ ಗ್ರೋತ್ ಬೇಗ ಬರುತ್ತೆ, ಆದರೆ ನಮ್ಮ ನಾಟಿ ಗ್ರೋತ್ ತುಂಬ ಕಮ್ಮಿ ಬರುತ್ತೆ. ಅದನ್ನು ನೀವು ಇಲ್ಲಿ ಪಕ್ಕದಲ್ಲಿ ಇಟ್ಕೊಂಡಾಗ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇದರ ಸೈಜು ಈ ಥರ ಹಿಡ್ದಾಗ ನೋಡ್ಬೋದು. ಇದು ಸೈಜ್ ಸಣ್ಣ ಬರುತ್ತೆ, ಇದ್ರ ಸೈಜು ದೊಡ್ಡ ಬರುತ್ತೆ ಸ್ವಲ್ಪ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಇಲ್ಲಿಂದ ಬರೋದಾದರೆ ಗಿರಿರಾಜ ಮತ್ತು ಕಾವೇರಿಗೆ ಹೋಗ್ತೀವಿ ನಾವು. ಗಿರಿರಾಜ ಕಾವೇರಿನ ಸಪ್ರೇಟ್ ಮಾಡಿದ್ವಿ, ಈಗ ತೋರಿಸ್ತೀವಿ ನಾವು. ಗಿರಿರಾಜ ಕಾವೇರಿ ಕಡಕ್ನಾಥ್ ರೋಡ್ ಐಲ್ಯಾಂಡ್ ರೆಡ್. ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ನಮ್ಮ ಗಿರಿರಾಜ ಕೋಳಿ ಮರಿ, ಇದು ನಮ್ಮ ಕಾವೇರಿ ಕೋಳಿ ಮರಿ. ಈಗ ಗಿರಿರಾಜದಲ್ಲಿ ಸೇಮ್ ನಿಮಗೆ ಇದೇ ಥರ ಕಲರ್ ಪ್ಯಾಟ್ರನ್ನಲ್ಲೇ ಬರುತ್ತೆ. ಕಾವೇರಿ ತಿರ್ಲಿ ಮೇಯ್ನ್ಲಿ ಏನಂದರೆ ತುಂಬ ದೊಡ್ಡ ಸೈಜ್ ಬರುತ್ತೆ. ಇಲ್ಲಿ ನೋಡಿ, ಇದೇನೇ ಇಲ್ಲ ಅಂದರೂ 200 ಗ್ರಾಮ್ ಹತ್ತತ್ರ ಇದೆ ತೂಕ. ಕಾಳುಗಳು ನೋಡ್ಬೋದು ನೀವು ಇಲ್ಲಿ ಎಷ್ಟು ದಪ್ಪ ಬರುತ್ತೆ ಅಂತ. ನಿಮ್ಗೆ ಎಕ್ಸಾಂಪಲ್ಗೆ ಪಕ್ಕದಲ್ಲಿ ಕಾವೇರಿದು ಹಿಡಿದು ತೋರಿಸ್ತೀನಿ. ಇಲ್ಲಿ ನೋಡಿ, ಕಾವೇರಿದ್ದು ಹಿಡಿದು ತೋರಿಸ್ದಾಗಲೇ ನಿಮ್ಗೆ ಗೊತ್ತಾಗೋದು. ಇಲ್ಲಿ ನೋಡಿ ಕಾಳುಗಳು, ಇದು ಗಿರಿರಾಜದ ಈ ಕಡೆ ಬಂದು ಕಾವೇರಿ ಕೋಳಿದು. ಕಾವೇರಿ ತುಂಬ ಸೈಜ್ ಕಮ್ಮಿ, ಸೇಮ್ ನಮ್ಮ ನಾಟಿ ಥರ ಬರುತ್ತೆ ನೋಡಿ. ಈ ಕಲರ್ ಪ್ಯಾಟ್ರನ್ನ ನಾವು ನಾಟಿಲೂ ನೋಡ್ಬೋದು. ಮೇಯ್ನ್ಲಿ ಏನಂದರೆ ನಾಟಿಗಿಂತ ಕಾಲು ಸ್ವಲ್ಪ ದಪ್ಪ ಇರುತ್ತೆ ಇದರಲ್ಲಾದರೆ. ಗಿರಿರಾಜ ಬಂದು ಎಲ್ಲದಕ್ಕಿಂತ ಜಾಸ್ತಿ. ಇವು ಆಲ್ರೆಡಿ ಏನೇ ಇಲ್ಲ ಅಂದರೂ ಇವಾಗ 1/4 kg ತೂಕ ಬರ್ತಿದೆ ಆಲ್ರೆಡಿ ಗಿರಿರಾಜ. ಈ ಥರ ಬರುತ್ತೆ ಗಿರಿರಾಜ. ರೋಡ್ ಐಲ್ಯಾಂಡ್ ರೆಡ್ ಬಂದರೆ ಸೇಮ್ ನಮ್ಮ ನಾಟಿ ಥರ ಬರುತ್ತೆ ರೋಡ್ ಐಲ್ಯಾಂಡ್ ರೆಡ್. ನೋಡಿ, ಆವಾಗಲೇ ನಾಟಿ ಕೋಳಿ ತೋರಿಸಿದ್ನಲ್ಲ, ಇದು ನಾಟಿ ಕೋಳಿ ಜೊತೆ ರೋಡ್ ಐಲ್ಯಾಂಡ್ ರೆಡ್ನ ಮಿಕ್ಸ್ ಮಾಡಿದ್ರೆ ಯಾರೇ ಬಂದರೂ ಕಂಡುಹಿಡಿಯೋಕ್ಕಾಗಲ್ಲ. ಅದು ಮಿಕ್ಸ್ ಆಗೇ ಹೋಗ್ಬಿಡುತ್ತೆ, ಪಕ್ಕ 100% ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಇದನ್ನು ನೀವು ನಾಟಿ ಅಂತ ಹೇಳ್ತೀರಾ, ಪ್ಯೂರ್ ನಾಟಿ ಅಂತ. ಆದರೆ ಇವು ಮೇಯ್ನ್ ನಾಟಿಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಇವು ತುಂಬ ಸೈಲೆಂಟಾಗಿರ್ತವೆ. ನೋಡಿ, ಕೈಯಲ್ಲಿ ಹಿಡ್ದಿದ್ದೀನಿ, ಏನು ಅಷ್ಟು ಡಿಸ್ಟರ್ಬೆನ್ಸ್ ಮಾಡ್ತಿಲ್ಲ. ಆದರೆ ನಮ್ಮ ನಾಟಿ ಇವಾಗ ಇಷ್ಟು ಹಿಡಿದಿದ್ದಕ್ಕೆ ಫುಲ್ ಹಾರಾಡಿ ಕೂಗಾಡ್ತಿತ್ತು. ನೋಡಿ ಕಾಲು ನೋಡಿ, ಇಲ್ಲಿ ಕಾವೇರಿದು ನಾನು ಗಿರಿರಾಜ ಕಂಪೇರ್ ಮಾಡಿದ್ರೆ ಸಣ್ಣ ಅಂತ ತೋರಿಸಿದ್ದೆ. ಇಲ್ಲಿ ನೋಡಿ, ಇಲ್ಲಿ ಡಿಫ್ರೆನ್ಸು ಇದೆಷ್ಟು ಸಣ್ಣ ಇದೆ. ರೋಡ್ ಐಲ್ಯಾಂಡ್ ರೆಡ್ ಬಂದು ಅಮೇರಿಕದ ನಾಟಿ. ಇದು ಇಷ್ಟು ಸಣ್ಣ ಬರುತ್ತೆ. ಇದು ಬಂದು ನಮ್ಮ ಕಾವೇರಿ ತಳಿ. ಸೊ ಇವು ಏನೇ ಇಲ್ಲ ಅಂದರೂ 150 ಗ್ರಾಮ್ ತನಕ ಬರುತ್ತೆ. ಆದರೆ ನಮ್ಮ ರೋಡ್ ಐಲ್ಯಾಂಡ್ ರೆಡ್ಡೂ ಅಷ್ಟೇ ನಮ್ಮ ನಾಟಿ ಥರನೇ 100. ಇದು USA ಅವ್ರಿಗೆ ಸಿಗೋವಂಥ ಲೋಕಲ್ ತಳಿ, ಅವ್ರಿಗೆ ನಾಟಿ. ಇದು ಈ ಥರ ಚಿಕ್ಕದಾಗಿ ಬರುತ್ತೆ. ಇಲ್ಲಿ ನೋಡಿ, ನಿಮಗೆ ಡಿಫ್ರೆನ್ಸಿಗೆ ಗೊತ್ತಾಗಬೇಕು ಅಂದರೆ ಇಷ್ಟೇ. ಇದು ಗಿರಿರಾಜ ಮರಿ ಸೈಜ್ ನೋಡಿ, ಇಲ್ಲಿ ನಾಟಿ. ಏನೇ ಇಲ್ಲ ಅಂದರೂ ಇದು 3 ಸರಿ ಹಾಕಿದ್ರೆ ನಾನು ರೋಡ್ ಐಲ್ಯಾಂಡ್ ರೆಡ್ನ ಒಂದು ಗಿರಿರಾಜ ಬರ್ಬೋದು, ಅಷ್ಟಿದೆ ಸೈಜಲ್ಲಿ. ಕಾಲಂತೂ ಬ್ರೈಲರ್ ಕೋಳಿ ಆಗಿದೆ ಇದ್ರದ್ದು ಗಿರಿರಾಜದು ಈ ಥರ. ಸೊ ಮಾಂಸಕ್ಕೆ ಮತ್ತು ಮೊಟ್ಟೆಗೂ ತುಂಬ ಚೆನ್ನಾಗಿದೆ. ನೋಡಿ ಗಿರಿರಾಜ ಎಷ್ಟು ಆ್ಯಕ್ಟಿವ್ ಆಗಿದೆ. ಈ ಪಕ್ಕದಲ್ಲಿ ರೋಡ್ ಐಲ್ಯಾಂಡ್ ರೆಡ್ ಸುಮ್ಮನೆ ನಿಂತಿದೆ. ಇವೆಲ್ಲ ನಮ್ಮ ಕರ್ನಾಟಕದಲ್ಲೇ ರೆಡಿ ಮಾಡಿರೋಂಥ ಬ್ರೀಡು, ನಮ್ಮ ನಾಟಿಗೆ ಕ್ರಾಸ್ ಮಾಡಿ ಡೆವಲಪ್ ಮಾಡಿರೋಂಥ ಬ್ರೀಡ್. ಇದು ಹೆಬ್ಬಾಳ ಕಾಲೇಜಲ್ಲೇ ಮಾಡಿರೋದು. ನೋಡಿ ಈ ಥರ ಇದೆ ಗಿರಿರಾಜ ಕೋಳಿ. ನೋಡಿ ರೋಡ್ ಐಲ್ಯಾಂಡ್ ರೆಡ್ ಎಷ್ಟು ಸೈಲೆಂಟಾಗಿದೆ. ಇಷ್ಟೇ ಡಿಫ್ರೆನ್ಸ್ ಗೊತ್ತಾಗೋದು. ಇದು ನೀವೇನೇ ಮಾಡಿದ್ರೆ ಇಷ್ಟು ಸೈಲೆಂಟಾಗಿ ಕೂರುತ್ತೆ. ನೆಕ್ಸ್ಟು ಇನ್ನೊಂದು ಬ್ರೀಡು ನಿಮ್ಗೆ ಹೇಳಿದ್ದು ನೋಡಿ, ಕಡಕ್ನಾಥ್. ಇದು ಮಧ್ಯಪ್ರದೇಶ್ ಬ್ರೀಡು ಹೇಳಿದ್ನಲ್ಲ. ಇವು ಅಷ್ಟೇ ಕಾಲು ತುಂಬ ಸಣ್ಣನೇ ಬರುತ್ತೆ ನಿಮಗೆ. ಸೇಮ್ ನಮ್ಮ ನಾಟಿ ಕೋಳಿ ಹೇಗಿದೆ ಆಗಿ ಬರುತ್ತೆ. ಇದರ ಮೀಟ್ ಬಂದು ತುಂಬ ಆಯುರ್ವೇದಿಕ್ ಪ್ರಾಪರ್ಟೀಸ್ ಜಾಸ್ತಿ ಇದೆ. ಸೊ ಇದು ನಮ್ಮ ನೋಡಿ, ಇದು ತುಂಬ ಆ್ಯಕ್ಟಿವ್ ಆಗೇ ಇರುತ್ತೆ ಯಾವಾಗಲೂ. ಇದು ಕಡಕ್ನಾಥ್ ಬ್ರೀಡು. ಮಾಂಸ ಎಲ್ಲ ಕಪ್ಪು ಬರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ ಚರ್ಮ ಫುಲ್ ಮಾಂಸನೂ ತುಂಬ ಕಪ್ಪು ಬರುತ್ತೆ. ಮತ್ತು ಬ್ಲಡ್ಗೆ ಕೊಲೆಸ್ಟ್ರಾಲ್ ತುಂಬ ಕಮ್ಮಿ ಇರುತ್ತೆ ಇದರಲ್ಲಿ.
ಆವಾಗಿಂದ ನಮ್ಗೆ ತಿನ್ನೋದ್ರಿಂದ ಸೊ ಹಾರ್ಟ್ ಪೇಷಂಟ್ಸ್ಗಳಿಗೆಲ್ಲ ತುಂಬ ಒಳ್ಳೆಯದು ಇದು ಕಡಕ್ನಾಥ್ ಬ್ರೀಡ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಎಲ್ಲ ಬ್ರೀಡ್ಗಳಲ್ಲಿ ಡಿಫ್ರೆನ್ಸ್ನ ತೋರಿಸಿದ್ವಿ. ನೀವು ಕಣ್ಣಾರೆ ಇಲ್ಲಿ ಬಂದು ನಮ್ಮ ಫಾರ್ಮ್ನ ವಿಸಿಟ್ ಮಾಡಿ ನೋಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಆದರೆ ಮೇಯ್ನ್ ಇನ್ನೊಂದು ಏನಂದರೆ, ಇವಾಗ ನಾವು ತಿಳ್ಕೊಂಡಿದ್ದು ಏನಂದರೆ ನಾಟಿ ಮತ್ತು ರೋಡ್ ಐಲ್ಯಾಂಡ್ ರೆಡ್ಡು ಮತ್ತು ಅಸೀಲ್ ಇವು 3 ಮಿಕ್ಸ್ ಆದರೆ ಯಾವುದೇ ಕಾರಣಕ್ಕೂ ಗೊತ್ತಾಗಲ್ಲ ನಿಮಗೆ. ಒಟ್ಟಿಗೆ ಮಿಕ್ಸ್ ಆಗಿದ್ದಾಗ ಸಪ್ರೇಟಾಗಿದ್ದಾಗ ಒಂದು ರೇಂಜಿಗೆ ನೀವು ಹೇಳ್ಬೋದು. ಅದರಲ್ಲೂ ರೋಡ್ ಐಲ್ಯಾಂಡ್ ರೆಡ್ಡು ಮತ್ತು ನಾಟಿ ಮಿಕ್ಸ್ ಆದರೆ ಹೇಳೋದು ತುಂಬ ಕಷ್ಟ ಆಗುತ್ತೆ. ಮೇಯ್ನ್ಲಿ ಇನ್ನೊಂದು ಏನಂದರೆ ಫೀಚರು, ರೋಡ್ ಐಲ್ಯಾಂಡ್ ರೆಡ್ಡಲ್ಲಿ ಇವಾಗ ನಾನು ನಿಮ್ಗೆ ಯಾವ ಕಲರ್ ತೋರಿಸಿದ್ನಲ್ಲ ಅದೇ ಕಲರ್ ಪ್ಯಾಟ್ರನಲ್ಲಿ ಇರುತ್ತೆ. ಬೇರೆ ಬೇರೆ ಥರ ಕಲರ್ಸ್ ಇದೆಯಲ್ಲ, ಈ ಥರ ವೈಟ್ ಪ್ಯಾಟ್ರನಲ್ಲಾಗಲಿ ಈ ಥರ ಪ್ಯಾಟ್ರನಲ್ಲೆಲ್ಲ ಬರಲ್ಲ. ವೈಟ್, ಈ ಥರ ಗ್ರೇ ಪ್ಯಾಟ್ರನ್, ಈ ಥರ ಪ್ಯಾಟ್ರನಲ್ಲೆಲ್ಲ ಬರಲ್ಲ. ಕಾಮನ್ಲಿ ಅದು ರೆಡ್ ಕಲರು ಮತ್ತು ಇದು ಮಿಕ್ಸ್ಡ್ ಕಲರ್ ತೋರಿಸಿದ್ನಲ್ಲ, ಹಾಂ ನೋಡಿದ್ರಲ್ಲ, ಈ ಥರ ಪ್ಯಾಟ್ರನಲ್ಲಿ ಅದ್ರ ಕಲರ್ ಪ್ಯಾಟ್ರನ್ ಬರುತ್ತೆ. ಬಟ್ ಆವಾಗಲೇ ನೋಡಿ ರೋಡ್ ಐಲ್ಯಾಂಡ್ ರೆಡ್ ತುಂಬ ಸೈಲೆಂಟಾಗಿತ್ತು. ಇವು ನಾಟಿ ಎಲ್ಲಾದರೆ ತುಂಬ ಚೂಟಿಯಾಗಿರ್ತವೆ. ಈ ಥರ ಪ್ಯಾಟ್ರನಲ್ಲಿ ಕಲರ್ ಬರುತ್ತೆ. ಆದರೆ ನೋಡಿ ನಮ್ಮ ನಾಟಿಲಾದರೆ ಫುಲ್ ಕಲರ್ ಪ್ಯಾಟ್ರನ್ ಜಾಸ್ತಿ ಇರುತ್ತೆ ಮತ್ತು ಸೈಜು ಮತ್ತು ಕಾಲು ತುಂಬ ಸಣ್ಣದಾಗಿರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ನೀವು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿದರೆ ನೀವು ಇದೇ ಥರ ಮುಂದಿನ ವೀಡಿಯೋಸ್ಗಳಲ್ಲಿ ನಾವು ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕು ಎಲ್ಲದನ್ನೂ ಹೇಳ್ತೀವಿ. ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಧನ್ಯವಾದಗಳು.